ಒಂದು ಶಾಲೆಯ ಆಂಗಣದಲ್ಲಿ ದೊಡ್ಡ ಮಾವಿನ ಮರ ಇತ್ತು. ನೋಡಿ, ಮಾವಿನ ಹಣ್ಣುಗಳು ಬೀಳುತ್ತಿವೆ. ಆ ಮರ ಎಂದರೆ ಮಕ್ಕಳಿಗೆ ತುಂಬಾ ಇಷ್ಟವಾಗಿತ್ತು. ಅವರು ಅದರ ಸುತ್ತ ಮರೆಮಾಚಾಟ ಆಡುತ್ತಿದ್ದರು. ಮರದ ಕೊಂಬೆಗಳ ಮೇಲೆ ಹತ್ತಿ ಆಟವಾಡುತ್ತಿದ್ರು. ಮರದ ಕೆಳಗಿನ ಮೃದುವಾದ ಮರಳಿನಲ್ಲಿ ಜಿಗಿದು ಆನಂದಿಸುತ್ತಿದ್ದರು. ಮರದ ಸುತ್ತ ಕುಣಿದು ಸಂತೋಷ ಪಡುತ್ತಿದ್ದರು. ಆದರೆ ಈ ಮರವು ಇಚ್ಛೆಗಳನ್ನು ನೆರವೇರಿಸುತ್ತದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಒಂದು ದಿನ ಜಾನ್ ಮರದ ಕೆಳಗೆ ಕುಳಿತುಕೊಂಡಿದ್ದ. ನನ್ನ ಅಪ್ಪ ದೊಡ್ಡ ಯಾಚ್ ಖರೀದಿಸಿ ನಾವು ಪ್ರವಾಸಕ್ಕೆ ಹೋಗಬೇಕು. ಅದೇ ಸಮಯದಲ್ಲಿ ಒಂದು ಧ್ವನಿ ಹೇಳಿತು, ಆಯ್ತು. ಆದರೆ ಜಾನ್ ಅದನ್ನು ಕೇಳಲಿಲ್ಲ. ಮುಂದಿನ ದಿನ ಅವನ ಇಚ್ಛೆ ನಿಜವಾಗಿಯೇ ನೆರವೇರಿತು. ಅವರು ಯಾಚ್ನಲ್ಲಿ ಪ್ರವಾಸಕ್ಕೆ ಹೋದರು. ಅವನಿಗೆ ಆಗ ಅರ್ಥವಾಯಿತು. ಆ ಮಾವಿನ ಮರ ಇಚ್ಛೆಗಳನ್ನು ನೆರವೇರಿಸುವ ಮರವಾಗಿದೆ. ಆದರೆ ಅವನು ಈ ರಹಸ್ಯವನ್ನು ಯಾರಿಗೂ ಹೇಳಲಿಲ್ಲ. ಆ ಮರವು ಇನ್ನೂ ಅಲ್ಲಿ ನಿಂತು ಮಕ್ಕಳ ಕನಸುಗಳನ್ನು ಕಾಯುತ್ತಿದೆ.